ಸರ್ ಯಾರು ಮಾಡಿಲ್ಲ ಬಿಡಿ ಸರ್. ಸರ್ ಏನು ಪರದಾಡಿಲ್ಲ, ಒಂದು ನಿಮಿಷ ಅದೇನು ಪರದಾಡಿಲ್ಲ ಸರಿನಾ, ಅದೇನು ಪರದಾಡಿಲ್ಲ. ನೀವು ಮನೆ ಹತ್ರ ಹೋಗಿ ನಮ್ಮ ಅಕ್ಕನ ಹತ್ರ ಒಂದು ನಿಮಿಷ ಮಾತಾಡ್ಸಿದ್ದೀರಾ, ನೀವು ಹೇಳ್ಕೊಟ್ಟು ಯಾಕೆ ಮಾತಾಡ್ತೀರಾ ಸರಿನಾ? ಒಂದು ನಿಮಿಷ ಮನೆ ಹತ್ರ ಹೋಗಿದ್ದೀರಾ ಓಕೆನಾ, ಹೋಗಿ ನಮ್ಮ ಅಕ್ಕನ ಹತ್ರ ನೀವು ಯಾಕೆ ಹಿಂಗೆ ಹೇಳ್ಕೊಟ್ಟು ಮಾತಾಡಿ ಅಂತ ಮಾತಾಡ್ಸಿದ್ದೀರಾ, ನಾನು ಕೇಳೋದ್ನಲ್ಲ. ಸರ್ ಒಂದು ನಿಮಿಷ, ಶ್ಯೂರಿಟಿ ಏನು ಪ್ರಾಬ್ಲಮ್ ಅಂದರೆ ನಮ್ಮ ಶ್ಯೂರಿಟಿ ಪ್ರಾಬ್ಲಮ್ ಆಗಿತ್ತು ಸರಿನಾ, ಶ್ಯೂರಿಟಿ ಸಿಗ್ತಾ ಇರಲಿಲ್ಲ, ಆಮೇಲೆ ಅಮ್ಮ ರೆಡಿ ಮಾಡಿ ಕೊಟ್ಟಿದ್ದಾರೆ ಸರಿನಾ. ಸರ್ ರಿಯಾಲಿಟಿ ಏನು ಸರ್ ಗೊತ್ತಿರುತ್ತಲ್ಲ, ಹೇಳಿದೀವಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ, ಅದು ಏನಿದೆ ಅವ್ರಿಗೆ ಗೊತ್ತಾಗುತ್ತಲ್ವಾ. ಸತ್ಯ ನಮಗೆ ಶ್ಯೂರಿಟಿ ಪ್ರಾಬ್ಲಮ್ ಆಗಿತ್ತು ಅಷ್ಟೇ, ಬೇರೆ ಏನಿಲ್ಲ. ಸರ್ ಅಮೌಂಟ್ ಏನಿಲ್ಲ ಸರ್, ನಮ್ಗೆ ಶ್ಯೂರಿಟಿ ಸಿಗ್ತಾ ಇರಲಿಲ್ಲ ಅಷ್ಟೇ, ಶ್ಯೂರಿಟಿ ಸಿಕ್ತು, ಇವಾಗ ನಾವು ಕಟ್ಕೊಂಡು ಸರ್ ಅದು ನಾವೇನಿದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ ಸರಿನಾ, ನಿಮ್ಮ ಹತ್ರ ಏನಿಲ್ಲ ಅದ್ರ ಬಗ್ಗೆ ಏನಿಲ್ಲ ಬಿಡಿ ಸರ್. ಸರ್ ನಾವು ಅದೇನಿದ್ರು ನಾವು ಅವ್ರಿಗೆ ಹೇಳಿದ್ದೀವಿ ಸರಿನಾ. ಸರ್ ಹಂಗೇನಿಲ್ಲ ಸರ್, ಅದೇನಿದೆಯೋ ನಾವು ಮಾತಾಡೋ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದೀವಿ ಸರಿನಾ, ಅಷ್ಟೇ ಬಿಡಿ, ಬೇರೆ ಏನಿಲ್ಲ. ಮೂರಿಗೂ ಒಬ್ಬರೇ ಕೊಟ್ಟರೆ ಅಥವಾ ಬೇರೆ 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 ಅಲ್ಲ ಈಗ ಬ್ರದರ್, ಈಗ ನೀವೆಲ್ಲ ಬಡ ಕುಟುಂಬದ ಮಕ್ಕಳು, ಯಾರು ಮೊದಲು ಸಂಪರ್ಕ ಮಾಡಿದ್ರು, ಏನಾಯ್ತು ಎಲ್ಲ ನಾವೇನಾಯ್ತು ಗೌರ್ಮೆಂಟ್ ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದೀವಿ ಸ್ಟೇಷನಲ್ಲಿ. ಸತೀಶ್ ಅಣ್ಣ ಕಡೆ ಓಕೆ, ನಿಮ್ಮನ್ನೇನು ಸಿಕ್ಕಾಕ್ಸಿರಲಿಲ್ಲ? ಯಾವುದೂ ಇಲ್ಲ, ನೀವೆಲ್ಲ ಏನೂ ಗೊತ್ತಿಲ್ಲ ಸರ್. ಅಲ್ಲ ನೀವು ಗೊತ್ತಿದ್ದೆ ಹೋದ್ರಾ ಅಥವಾ ನಡೀತಾ ಇದೆ ಕೋರ್ಟಲ್ಲಿ, ಅದೇನು ಕೊಡ್ತಾರೋ ಅದೇ ತೀರ್ಪು. ನೀವು ಗೊತ್ತಿದ್ದೆ ಹೋದ್ರಾ ಅಥವಾ ನಿಮ್ಮನ್ನ ಅದಕ್ಕೆ ಮುಂಚೆ ಏನೇನಾಯ್ತು ಏನೂ ಗೊತ್ತಿಲ್ಲ ನನಗೆ. ನಿಮ್ಮನ್ನ ಶಿಕ್ಷಕ ಪ್ರಯತ್ನ ಏನಾದ್ರು ಮಾಡಿಲ್ಲ? ಹೇಳ್ಬೇಕು ಅಂತ ಏನಿಲ್ಲ, ಸ್ಟೇಷನಲ್ಲಿ ಹೇಳಿದೀವಿ ಸರ್ ನಾವು. ಅಲ್ಲ ನಿಮ್ಮನ್ನ ಬ್ರದರ್, ನಿಮ್ಮನ್ನ ಶಿಕ್ಷಾಕ್ಸೋ ಪ್ರಯತ್ನ ನಡೀತಾ ಅಥವಾ ನೀವು ಗೊತ್ತಿದ್ದೇನೆ ಮಾಡೋದ್ರ ಅಂತ? ಗೊತ್ತಿಲ್ಲ, ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದೀವಿ, ಸ್ಟೇಟ್ಮೆಂಟ್ ಅಲ್ಲಿ ನೋಡ್ಕೊಳ್ಳಿ ನೀವು. ಅಲ್ಲ ಈಗ ನಿಮ್ಮನ್ನ ದರ್ಶನ ನೇರವಾಗಿ ಸಂಪರ್ಕಿಸಿದ್ರ ಏನಿದೆ? ಯಾವ ಸಾಕ್ಷ್ಯದ ಮೇಲೆ ಗೊತ್ತಿಲ್ಲ ಸರ್. ಒಟ್ಟು ಎಷ್ಟು ದುಡ್ಡು ಅಂದ್ರೆ ನೀವೇ ಹೋಗಿ ಸರೆಂಡರ್ ಆದ್ರ ಏನು ಗೊತ್ತಿಲ್ಲ ಈಗ ನಿಮ್ಗೆ ದುಡ್ಡು ಕೊಟ್ಟಿದ್ರು ದರ್ಶನ್ ಕಡೆಯವರು ಅಂತ ಹೇಳ್ತಾರೆ, 5 ಲಕ್ಷ ಕೊಟ್ಟಿದ್ರು ಅಂತ ಹೇಳಿ, ಮತ್ತು ಜಾಸ್ತಿ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ಅಂತ ಹೇಳ್ತಾರೆ. ನಿಜಾನ ಇದೆಲ್ಲ? ಅಂದ್ರೆ ಸ್ಟೇಟ್ಮೆಂಟ್ ಅಲ್ಲಿ ಮಾಧ್ಯಮಗಳು ಬಂದಿ ಸುಳ್ಳ? ತೋರಿಸಿದೆ ಸಾಕು ಸರ್, ನಮ್ಮನ್ನ ಇನ್ನೂ ತೋರಿಸ್ಬೇಡಿ, 3 ತಿಂಗಳೇ ಸಾಕು, ಮುಂದೋಗಿದ್ದೀವಿ. ಏನು ಗೊತ್ತಿಲ್ಲ, ಹೇಳ್ಬೇಕು ಅಂತ ಏನಂತ ಮತ್ತೆ ಜನ ದೇಶದವರ ನೋಡ್ತಿದ್ದಾರೆ, ಗೊತ್ತಾಯ್ತಾ ಏನಾಯ್ತು ಅನ್ನೋದು ರಿಯಾಲಿಟಿ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದೀವಿ. ರಿಯಾಲಿಟಿ ಅದು ಹೇಳಿ, ಎಲ್ಲರಿಗೂ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದೀವಿ, ಕೋರ್ಟಲ್ಲಿ ನಡೆಯುತ್ತೆ, ಕಾನೂನು ಏನು ಹೇಳ್ತಾರೋ ಅದನ್ನ ಕೇಳ್ಕೊಂಡು ಹೋಗ್ತೀವಿ ಅಷ್ಟೇ ನಾವು. ಆಯ್ತಾ, ಅದ್ರ ಬಗ್ಗೆ ಆಗಿಲ್ಲ, ಶ್ಯೂರಿಟಿ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ಲೇಟ್ ಆಗಿದೆ ಅಷ್ಟೇ, ಏನಿಲ್ಲ. ಇಲ್ಲ ಏನು ಪ್ರಾಬ್ಲಮ್ ಇಲ್ಲ, ಮನೆಯವ್ರು ಕಟ್ಸಿ ಇವಾಗ ಬಿಡಿಸ್ಕೊಂಡಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಇಲ್ಲ ಆ ಥರ ಏನು ಇದಾಗಿಲ್ಲ ಬಿಡಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.